ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ತಾರೀಕು ಬಂದು ಗುರುವಾರ. ಇವತ್ತು ನಾನು ನಿಮ್ಮನ್ನು ಒಂದು ಗೃಹ ಪ್ರವೇಶಕ್ಕೆ ಕರ್ಕೊಂಡು ಹೋಗ್ತಿದ್ದೇನೆ. ಎಲ್ಲಿಗಂದರೆ ನನ್ನ ತವರು ಮನೆಯ ಹತ್ತಿರವೇ ಹೊಸಕ್ಲು ದಾಮಣ್ಣನ ಗೃಹ ಪ್ರವೇಶ ಇವತ್ತು. ಹಾಗೆ ನಾವು ರಾತ್ರಿ ಕೂಡ ಹೋಗಿದ್ದೆವು, ಗುತ್ತಿ ಪೂಜೆಗೆ ಹೋಗಿದ್ದೆವು. ಅಂದರೆ ಮರು ದಿವಸ ಅವರ ಕಾರ್ಯಕ್ರಮದಲ್ಲಿ ನಮಗೆ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ರಾತ್ರಿ ಹೋದ್ದು. ಯಾಕೆಂದರೆ ಮರು ದಿವಸ ನಮಗೆ 1 ತಾರೀಕಿಗೆ ಇನ್ನೊಂದು ಗೃಹ ಪ್ರವೇಶ ಇತ್ತು. ಅದೊಂದು ಸ್ವಲ್ಪ ದೂರ, ಅಲ್ಲಿಗೆ ಹೋಗ್ಲಿಕ್ಕಿತ್ತ. ಆದ ಕಾರಣ ರಾತ್ರಿ ಗುತ್ತಿ ಪೂಜೆಗೆ ಹೋಗಿ ಮರುದಿವಸ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಹೋಗಿ ಆನಂತರ ಇನ್ನೊಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆವು. ಹಾಗೆ ನಾನು ರಾತ್ರಿದ್ದು ವಿಡಿಯೋ ಮಾಡಿದೆ, ಬೆಳಗ್ಗೆ ಹೋಗಿರುವಾಗ ಸಹ ಸ್ವಲ್ಪ ವಿಡಿಯೋ ಮಾಡಿದೆ, ಅದನ್ನು ಕೂಡ ಹಾಕಿದ್ದೇನೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ನೋಡಿ, ಮನೆಯ ಸಿಟ್ಔಟ್ ಇದು ಈ ರೀತಿ ಇದೆ ನೋಡಿ. ಸ್ಟೀಲ್ ಇದ್ದು ಸೈಡಿಗೆಲ್ಲ ಕೂತ್ಕೊಳ್ಳಿಕ್ಕೆ ಸ್ಟೀಲ್ ಇದೆ ಹಾಕಿದ್ದಾರೆ. ಹಾಗೆ ಮೇನ್ ಡೋರ್ ಇದು ಬೆಳಗ್ಗೆ ಗೃಹ ಪ್ರವೇಶ ಆಗುವಾಗ ಅಣ್ಣ ಮಾಡಿರುವಂಥ ವಿಡಿಯೋ ಅದನ್ನು ನನಗೆ ಕಳಿಸಿದ್ದ. ಹಾಗೆ ನಾನು ಇದನ್ನಿಲ್ಲಿ ಹಾಕಿದ್ದೇನೆ. ಇದು ಇವಾಗ ಬೆಳಗಿದ್ದು ವಿಡಿಯೋ ಹಾಕಿದ್ದು ನಾನು. ಬೆಳಗ್ಗೆ ನಾನು ಸಣ್ಣಣ್ಣ ಮತ್ತು ಅಮ್ಮ ಒಂದ್ಸಲ ವಿಸಿಟ್ ಕೊಡುವ, ಅನಂತರ ಬೇರೊಂದು ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕೆ ಉಂಟಂತ. ಹಾಗೆ ಬೆಳಗ್ಗೆ ಗೃಹ ಪ್ರವೇಶ ಆದಾಗ ಒಮ್ಮೆ ಹೋಗಿ ಬಂದೆವು, ಆವಾಗ ಮಾಡಿರುವಂಥ ವಿಡಿಯೋ. ಮನೆ ನೋಡಿ ಈ ರೀತಿ ಇದೆ ನೋಡಿ. ಸಿಟ್ಔಟು, ಡೋರು, ಕಿಟಕಿ ಎಲ್ಲ ಈ ರೀತಿ ಇದೆ. ಮನೆಯ ಹೆಸರು ಬಂದು ಸಾನ್ನಿಧ್ಯ ನಿಲಯ ಪನೆಯಾಲ. ಮೇನ್ ಡೋರು ಈ ರೀತಿ ಇದೆ ನೋಡಿ ಚೆನ್ನಾಗಿದೆ ಮೇನ್ ಡೋರು. ಹಾಗೆ ಮನೆ ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ಇದರ ಕೆಲಸ ಕೂಡ ತುಂಬ ನೀಟಾಗಿ ಚೆನ್ನಾಗೇ ಇದೆ. ಯಾರಿಗಾದರೂ ಡೋರು ಮಾಡೋ ಐಡಿಯಾ ಏನಾದರೂ ಬೇಕು ಅಂತಿದ್ರೆ ಇದನ್ನು ನೋಟ್ ಮಾಡಿಕೊಳ್ಬೋದು. ಇದಕ್ಕೆ ಸಾಗುವಾನಿ ಮತ್ತು ಹಲಸು ಮರವನ್ನು ಹಾಕಿದ್ದಾರಂತೆ ನೋಡಿ. ಇಲ್ಲಿ ಹಲಸು ಫ್ರೇಮ್ ಎಲ್ಲ ಸಾಗುವಾನಿ ಹಾಕಿದ್ದಾರೆ, ಈ ಡಿಸೈನ್ ಎಲ್ಲ ಹಲಸಂತೆ ನೋಡಿ. ಚೆನ್ನಾಗಿ ಆರ್ಟ್ ಕೂಡ ಮಾಡಿದ್ದಾರೆ, ಕೆತ್ತನೆ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಡೋರಿನ ರೇಟ್ ಹೇಳ್ತೇನೆ, ಆಮೇಲೆ ಹೇಳ್ತೇನೆ, ನಾನು ಕೊನೆಗೆ ಹೇಳ್ತೇನೆ ನೋಡಿ. ಈ ರೀತಿ ಉಂಟು ಡೋರು. ಹಾಗೆ ಇದು ಹಾಲಿನ ಸೀಲಿಂಗ್ ನೋಡಿ. ಇದು ಸೀಲಿಂಗ್ ಈ ರೀತಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲೆಲ್ಲಿ ಅದಕ್ಕೆ LED ಲೈಟ್ ಕೂಡ ಹಾಕಿದ್ದಾರೆ. ಹಾಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಇದು TV ಸ್ಟ್ಯಾಂಡ್ ನೋಡಿ, ಈ ರೀತಿ ಕೊಟ್ಟಿದ್ದಾರೆ ನೋಡಿ. POP ಇಂದ ಇದೆಲ್ಲ ಕೆಲವೆಲ್ಲ POP ಇಂದ ಮಾಡಿದ್ದಾರೆ. ಹಾಗೆ ನೋಡಿ, ಇವರು ಮನೆಯ ಯಜಮಾಂತಿ, ಈ ಮನೆಯ ಯಜಮಾಂತಿ. ಹಾಗೆ ಇಲ್ಲಿ ಆರ್ಚ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಒಳಗೆ ಹೋದರೆ ದೇವರ ಮನೆ. ಇವರ ಮಗಳು, ಇವನು ಇವರ ಮಗ, ಒಂದು ಮಗಳು ಮತ್ತು ಒಬ್ಬ ಮಗ. ಹಾಗೆ ಇವರ ದೊಡ್ಡ ಅಣ್ಣ, ಈ ಮನೆಯವರ ದೊಡ್ಡ ಅಣ್ಣಲ್ಲಿ ಕೂತ್ಕೊಂಡಿದ್ರಲ್ಲ. ಹಾಗೆ ಈ ಆರ್ಚಲ್ಲಿ ಒಳಗೆ ಹೋದರೆ ದೇವರ ಮನೆ. ಇವಾಗ ಇಲ್ಲಿಂದ ಬನ್ನಿ, ನಾವೀಗ ಮಾಸ್ಟರ್ ಬೆಡ್ರೂಮಿಗೆ ಹೋಗುವ. ನೋಡಿ, TV ಸ್ಟ್ಯಾಂಡ್ ಎಲ್ಲ ಉಂಟು. ಅದರ ಸೈಡಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ. ಅಲ್ಲಿ ಹೋದರೆ ಮಾಸ್ಟರ್ ಬೆಡ್ರೂಮ್, ಕಿಚನ್ ಮತ್ತು ಡೈನಿಂಗ್ ಸಿಗ್ತದೆ. ಇವಾಗ ನಾವು ಫಸ್ಟಿಗೆ ಮಾಸ್ಟರ್ ಬೆಡ್ರೂಮಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಇದು ನೋಡಿ ಮಾಸ್ಟರ್ ಬೆಡ್ರೂಮ್. ಇವರು ಈ ಮನೆಯ ಯಜಮಾನ ದಾಮಣ್ಣ. ಹಾಗೆ ರಾತ್ರಿ ಮಾಡಿರುವಂಥ ವಿಡಿಯೋ ಇದು. ರಾತ್ರಿ ಎಲ್ಲ ಕೆಲವರಿಗೆಲ್ಲ ವಸ್ತ್ರ ಕೊಡುವ ಒಂದು ಕ್ರಮ ಉಂಟಲ್ಲ, ಹಾಗೆ ಇಲ್ಲಿ ಇದು ಇವರ ದೊಡ್ಡ ಅಣ್ಣ. ಹಾಗೆ ನನ್ನ ಪರಿಚಯ ಅವರಿಗೆ ಅಷ್ಟು ಬೇಗ ಸಿಗಲಿಲ್ಲ. ಹಾಗೆ ದಾಮಣ್ಣಲ್ಲಿ ಹೇಳ್ತಿದ್ದಾರೆ ಯಾರ್ಯಾರು ಅಂತ. ಹಾಗೆ ಅವರಿಗಿಲ್ಲಿ ವಸ್ತ್ರವನ್ನು ಕೊಡ್ತಾ ಇದ್ದಾರೆ.
ಬೆಡ್ರೂಮಿನ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಉಂಟು. ಇದು ಡೈನಿಂಗ್ ಹಾಲ್. ಇಲ್ಲಿ ನೋಡಿ ಒಂದು ಕಪಾಟ್ ಕೊಟ್ಟಿದ್ದಾರೆ. ಇದು ಮೊದಲು ನೋಡಿ ಹಳೇ ಹೋಟೆಲ್ಗಳಲ್ಲೆಲ್ಲ ಪೂರಿ ಮತ್ತೆ ಎಂತ ಬನ್ಸ್ ಗೋಳಿ ಬಜ್ಜಿ ಎಲ್ಲ ಇಡ್ತಿದ್ರು ನೋಡಿ, ಈ ಥರದ್ರಲ್ಲಿ. ಅದು ನೆನಪಾಯಿತು ನನಗೆ. ಹಾಗೆ ಈ ಕಡೆ ಇಲ್ಲಿ ಬಂದರೆ ಕಿಚನ್. ಇದು ಇಲ್ಲೊಂದು ಕಪಾಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಚಿಕ್ಕದೊಂದು ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಸ್ತ್ರವಲಯ ಇದು. ಹಾಗೆ ಇಲ್ಲೆಲ್ಲ ಸ್ಟವ್ ಇಡಲಿಕ್ಕೆ ಈ ಸ್ಲ್ಯಾಬ್ಗೆ. ಇಲ್ಲಿ ಹೊರಗಡೆ ಹೋಗಲಿಕ್ಕೆ ಒಂದು ಡೋರ್ ಇಟ್ಟಿದ್ದಾರೆ. ಹಾಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ನೋಡಿ ಈ ರೀತಿ. ಹಾಗೆ ಇದು ಹಾಲ್. ಇವಾಗ ಮನೆ ಕೆಲವರಿಗೆ ಸಾಧಾರಣ ಅಂದಾಜಾಗಿರ್ಬೋದು. ಅಂದರೆ ಲಾಸ್ಟ್ ವಿಡಿಯೋ ಹಾಕಿರುವಾಗ ಕೆಲವರು ಹೇಳಿದರು ಅಲ್ಲಿ ಹೇಳಬೇಕಿತ್ತು, ವಾಯ್ಸ್ ಕೊಡಬೇಕಿತ್ತು, ಅರ್ಥ ಆಗೋದಿಲ್ಲ, ಗೊತ್ತಾಗೋದಿಲ್ಲ ಅಂತ. ಹಾಗೆ ನೋಡಿ, ಇವರು ನನ್ನ ಅಕ್ಕ, ಎಲ್ಲರಿಗೂ ಗೊತ್ತಿರ್ಬೋದು. ಹಾಗೆ ಇದು ನೋಡಿ ದೇವರ ಮನೆ. ದೇವರ ಮನೆಗೆ ಗ್ಲಾಸಲ್ಲಿ ಮಾಡಿದ್ದಾರೆ. ಸೈಡು ಫ್ರೇಮ್ ಮರದ್ದು ಹಾಕಿ ಗ್ಲಾಸಲ್ಲಿ ಮಾಡಿದ್ದಾರೆ. ದೇವರ ಫೋಟೋಲ್ಲಿ ಇನ್ನೂ ಇಡಬೇಕಷ್ಟೇ. ಅದರ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಉಂಟು ನೋಡಿ. ಬೆಡ್ರೂಮ್ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವಿಂಡೋ ಕೊಟ್ಟಿದ್ದಾರೆ, ದೊಡ್ಡದಾದ ಒಂದು ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ನೆಲಕ್ಕೆ ನೋಡಿ ಈ ಥರದ ಟೈಲ್ಸ್ ಹಾಕಿದ್ದಾರೆ ನೋಡಿ. ನೆಲಕ್ಕೆ ಇಲ್ಲಿ ರೂಮ್ಸ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಹಾಲಿಗೆ ಇಲ್ಲಿ ಎದುರೆಲ್ಲ ಮಾರ್ಬಲ್ ಹಾಕಿದ್ದಾರೆ. ಹಾಗೆ ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಪ್ಯಾಸೇಜಲ್ಲಿ ಹೀಗೆ ಬರುವಾಗ ಈ ಕಡೆ ಬಾತ್ರೂಮ್ ಟಾಯ್ಲೆಟ್ ಉಂಟು ನೋಡಿ. ಬಾತ್ರೂಮ್ ಟಾಯ್ಲೆಟ್ ನೋಡಿ ತುಂಬಾ ದೊಡ್ಡದುಂಟು, ಚೆನ್ನಾಗಿದೆ. ಹಾಗೆ ಇಲ್ಲಿ ಮುಂದೆ ಹೋದರೆ ಇಲ್ಲೊಂದು ಬೆಡ್ರೂಮ್ ಉಂಟು ನೋಡಿ. ಹಾಗೆ ಈ ಬೆಡ್ರೂಮ್ಗೆ 2 ವಿಂಡೋ ಕೊಟ್ಟಿದ್ದಾರೆ. ಮತ್ತು ಎಲ್ಲ ರೂಮ್ಸಿಗೆಲ್ಲ ರ್ಯಾಕ್ ಕೊಟ್ಟಿದ್ದಾರೆ. ಹೀಗೆ ಎಲ್ಲ ರೂಮ್ ಕೂಡ ಎಲ್ ಶೇಪಲ್ಲಿ ರ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಇದರ ಟೈಲ್ಸ್ ಬಂದು ಕೂಡ ಇದೆ, ಬ್ಲ್ಯಾಕಿಗೆ ವೈಟ್ ಬಂದಿದೆ. ಹಾಗೆ ಬನ್ನಿ ಹೊರಗಡೆ ಹೋಗುವ. ಇವಾಗ ಸಾಧಾರಣ ಮನೆ ಯಾವ ರೀತಿ ಇದೆ ಅಂತ ನಿಮಗೆ ಅಂದಾಜಾಗಿರ್ಬೋದಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಇವಾಗ ಇದು ಗುತ್ತಿ ಪೂಜೆಯ ದಿವಸ ರಾತ್ರಿ. ಹಾಗೆಲ್ಲ ಊಟಕ್ಕೆ ತಯಾರಿ ಆಗ್ತಾ ಉಂಟು.